ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತ ನಿಲುವಾಗಿಲು. ವಾಸವಿದ್ದ ಮನೆಗಳನ್ನು ಕೆಡವಿದ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಂಜೇಗೌಡ ಹಾಗೂ ಅವರ ಮಗ ಪುರುಷೋತ್ತಮ್. ಸುಮಾರು 40 ವರ್ಷಗಳಿಂದ ವಾಸವಿದ್ದ ಮನೆಗಳನ್ನು ಹಾಡಹಗಲೇ ಜೆಸಿಬಿ ತಂದು ದಲಿತರ ಮನೆಗಳನ್ನು ಕೆಡವಿ ಧ್ವಂಸ ಮಾಡಿರುವ ಘಟನೆ ಇಂದು ಹಾಲೂರು ತಾಲೂಕಿನ ಪಾಳ್ಯ ಹೋಬಳಿ ದಿಂಡಘಟ್ಟ ಗ್ರಾಮದಲ್ಲಿ ನಡೆದಿದೆ. ಮಂಜೇಗೌಡರು ಅವರು ಬಂದು ನಮ್ಮ ಮನೆಯೆಲ್ಲ ಉಳಿಸಾಕಿದ್ದಾರೆ. ಈಗ ನಮ್ಗೆ ಇರೋಕ್ಕೆ ಮನೆ ಇಲ್ಲ, ಉಳ್ಕೊಳ್ಳೋಕ್ಕಂತ ಮನೆ ಇಲ್ಲ. ಮಳೆ ಬಂದು ಎಲ್ಲಿ ಉಳ್ಕೊಳ್ಳೋಂತ ಗೊತ್ತಿಲ್ಲ. ನ್ಯಾಯ ಒದಗಿಸ್ಕೊಡ್ಬೇಕಂತ. ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಂಜೇಗೌಡರ ಮಗನಾದ ಪುರುಷೋತ್ತಮರವರು ಉದ್ದೇಶಪೂರ್ವಕವಾಗಿ ಎಲ್ಲ ಕಡೆ ಸರ್ಕಾರಿ ಗೋಮಾಳಗಳ ಟಾರ್ಗೆಟ್ ಮಾಡುತ್ತಿದ್ದಾರೆ. ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಜೆಸಿಬಿಯಿಂದ ಮನೆಗಳನ್ನು ಸಂಪೂರ್ಣ ನಾಶ ಮಾಡಿದ್ದಾರೆ. ಗುಂಡ ಕಾಯ್ದೆ ಅಡಿಯಲ್ಲಿ ಮನೆಗಳನ್ನು ಧ್ವಂಸ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ವಿಧಿಸಿ ಗಡೀಪಾರು ಮಾಡಬೇಕೆಂದು ಜನಸ್ಪಂದನ ಸಂಸ್ಥಾಪಕ ಹೇಮಂತ್ ಕುಮಾರ್ ಹಾಗೂ ಗ್ರಾಮಸ್ಥರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತೇನು ಇಲ್ಲಿ ಪಾಪ ಬಡವರಾಗಿ ಈ ಜಾಗದಲ್ಲಿ ಮನೆ ಕಟ್ಕೊಳಕ್ಕೆ ಬಂದ ಪರಿಸ್ಥಿತಿ ಅವರು ಇವತ್ತೇನೆ ಇವರೊಬ್ಬರೇ ಅಲ್ಲ, ಈ ರೀತಿ ಸರ್ಕಾರಿ ಜಾಗದಲ್ಲಿ ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಅದಕ್ಕೆ ಆದೇಶದ ಡಾಕ್ಯುಮೆಂಟ್ ಕೇಳಿದ್ದಾರೆ. ಸೋಮವಾರ ಕೊಡ್ತೀವಿ ಅಂತ ಕೇಳಿದ್ದಾರೆ ತಹಶೀಲ್ದಾರ್ಗೆ. ಸೋಮವಾರ ಕೊಡೋಷ್ಟು ಭಾನುವಾರ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಭಾನುವಾರ ಬಂದು ರಾತ್ರಿ ಈ ಏರಿಯಾ ಸಂಬಂಧಪಟ್ಟ 4 ಗಂಟೆ ಒಳಗಡೆ ಎಲ್ಲ ಕೆಡವಿದ್ದಾರೆ. ಆದರೆ ಅವ್ರಿಗೆ ಅಧಿಕಾರ ಕೊಟ್ಟರೆ ನಮ್ಮ ಪ್ರಶ್ನೆ ಸಾರ್ವಜನಿಕರಿಗೆ ಇದನ್ನ ತಹಶೀಲ್ದಾರ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಕಾನೂನು ಕಥೆ ಏನು ಆರ್ಡರ್ ತಂದಲ್ಲಿ ಏನಿಲ್ಲ. ದಬ್ಬಾಳಿಕೆಯಿಂದ ಕೆಡವಿದ್ದಾರೆ. ದಬ್ಬಾಳಿಕೆ ಕೆಡವಿ ಭಾನುವಾರ ಸಂಜೆ ಮಾಡಿದ್ರು ಸಹ ಒಂದೇ ಒಂದು ಅಧಿಕಾರಿಗಳಾಗಲಿ ಅವ್ರ ಕ್ರಮ ಕೈಗೊಂಡಿಲ್ಲ. ಯಾಕೆ ಕೈಗೊಂಡಿಲ್ಲ? ಪ್ರಭಾವಿಗಳು ಅಂತೇಳಿ ಕೈಗೊಂಡ ನಮ್ಮ ಭಾವನೆ. ಅದಕ್ಕೋಸ್ಕರ ಇಷ್ಟು ಜನ ಅವ್ರನ್ನ ಧರಣಿ ಮಾಡೋಕ್ಕೋಸ್ಕರ ಬಂದಿದ್ವಿ. ಈ ಧರಣಿ ಇವತ್ತು ಇಲ್ಲಿಗೆ ನಿಲ್ಲಲ್ಲ. ಇವತ್ತು ನಾಳೆ ಏನಾರು ಇವತ್ತು ಏನಾರು ಅವ್ರನ್ನ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಆಲೂರು ತಾಲೂಕಲ್ಲಿ ಒಂದು ಬಂದ್ ಮಾಡಿ ರಾಜ್ಯ ಮಟ್ಟಕ್ಕೆ ತಗೊಂಡೋಗಿ ಹೋರಾಟ ಮಾಡಿ ಅವರದ್ದು ನ್ಯಾಯ ಕೊಡಿಸೋವರೆಗೂ ನಾವು ಅವ್ರ ಹಿಂದೆ ಇರ್ತೀವಿ. ನ್ಯಾಯ ಕೊಡಿಸೋವರೆಗೂ ನಾವು ಯಾರು ಹೋರಾಟ ಹಿಂದೆ ಸರಿಯಲ್ಲ. ಅದೇ 25 ವರ್ಷದಿಂದ ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ಮಾಡ್ಕೊಂಡು ಇದನ್ನು ದಂಧೆಗಳು ಮಾಡ್ಕೊಂಡು ಸರ್ಕಾರ ಈ ತಾಲೂಕು ಆಡಳಿತನ ಇವ್ರ ಕೈಲಿ ಹಿಡ್ಕೊಂಡು ಇವ್ರ ಮನೆಯಲ್ಲಿ ಮಾಡ್ಕೊಂಡು ರಿಪಬ್ಲಿಕ್ ಮಾಡ್ಕೊಂಡು ಈ ಅಕ್ರಮವಾಗಿ ಇವರು ದಂಧೆ ಮಾಡ್ತಿದ್ದಾರೆ. ಉದಾಹರಣೆಗೆ ಬೆಟ್ಟಳ್ಳಿ ಇರ್ಬೋದು, ಹೊಸಕೋಟೆ ಇರ್ಬೋದು, ಆನ್ಗಳ್ಳಿ ಇರ್ಬೋದು, ಈ ಥರ ಹೆಗ್ಗೋವಿ ಈ ಸರೌಂಡಿಂಗಲ್ಲಿ ಸರ್ವೆ ನಂಬರ್ 16ನ ಇವರು ನಾವು ಗಣಿಗಾರಿಕೆ ಅಂತ ಮಾಡ್ಕೊಂಡು ಬೇರೆ ಜಾಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾರೆ. 16ನೇ ಸರ್ವೆ ನಂಬರ್ ಮಾಡ್ತಾ ಇಲ್ಲ, 17ನೇ ಸರ್ವೆ ನಂಬರ್ ಗಣಿಗಾರಿಕೆ ಮಾಡಿ ಅಕ್ರಮ ಮಾಡ್ಕೊಂಡು ದಂಧೆಗಳು ಮಾಡ್ಕೊಂಡು ಸಾರ್ವಜನಿಕವಾಗಿ ತುಂಬಾನೇ ಪ್ರತಿಯೊಂದರಲ್ಲೂ ಗುಂಡಾ ಕಾಯ್ದೆ ಪೊಲೀಸ್ ಇಲಾಖೆಗೆ ಜೈ ಎನ್ಬೇಕು. ಅವ್ರಿಗೆ ಪೊಲೀಸ್ ಇಲಾಖೆಗೆ ಇವತ್ತು ಪೊಲೀಸ್ ಇಲಾಖೆಗೆ ಜೈಕರ್ ಹಾಕಿಸ್ತಾ ಇದೀವಿ. ಗುಂಡಾ ಕಾಯ್ದೆ ಹಾಕಿಲ್ಲ ಅಂತಂದ್ರೆ ಇವರಿಗೆ ನ್ಯಾಯವನ್ನು ಕೊಡ್ಸಿಲ್ಲ ಅಂತ ಪೊಲೀಸ್ ಇಲಾಖೆ ಮುಂದೆ ಧರಣಿ ಮಾಡ್ತೀವಿ. ಅದಂತೂ ಗ್ಯಾರಂಟಿ. ಇವತ್ತು ರಾಜ್ಯ ಮಟ್ಟ ಮಾಧ್ಯಮದವರು ಕೂಡ ಹೋಗಿದೆ, ಉಸ್ತುವಾರಿ ಸಚಿವರ ಗಮನಕ್ಕೂ ಹೋಗುತ್ತೆ. ಇವರಿಗೆ ಹಾಕ್ಬೇಕಾದ್ರೆ ಗುಂಡಾ ಕಾಯ್ದೆ ನಂದೇನಾದ್ರು ತಪ್ಪಿದ್ರೆ ನಾನೇ ಬೇಕಾದ್ರೆ ಕಸ್ಟಡಿ ತಗೊಳ್ಳಿ. ಅಮಾಯಕರ ಮನೆನ ದೌರ್ಜನ್ಯ ಇದು ಪ್ರಾರಂಭಕ್ಕೆ ಪೀಠನೇ ಅಲ್ಲ ಕಣ್ರಿ. ಇವ್ರ ಮನೆ 1 ವರ್ಷ ಆಯ್ತು ಹೊಡೆದು ಫೋಟೋ ನೋಡ್ರಿ ತೋರಿಸ್ತಿದ್ದಾರೆ ಯಾರಾಗಿದ್ದಾರೆ ಅಂತ. ಕಾನೂನು ಸರಿ ಇಲ್ಲ ಅಂದ್ರೆ ಇವ್ರು ಯಾರಿಗೆ ಕಾನೂನು ತಗೊಳ್ಳೋ ಕೈಗೆ? ನಮಗೂ ನೋಟಿಸ್ ಹಾಕಿ ಹೊಡೆದಿಲ್ಲ. ತಹಶೀಲ್ದಾರ್ ಇದುವರೆಗೂ ಸ್ಥಳ ಪರಿಶೀಲನೆ ಬಂದಿಲ್ಲ. ಅವ್ರಿಗೆ ಎಂತ ಬೇಜವಾಬ್ದಾರಿ ತಾಲೂಕು ಒಂದೇ ಬೇಡಿಕೆ ಅಂತ. ಇಲ್ಲಿ ಸಾಧಾರಣ 40 ವರ್ಷದಿಂದ ಇಲ್ಲಿ ವಾಸ ಇದ್ದವರು ಈ ತೆಂಗಿನ ಮರ ಇದನ್ನೆಲ್ಲ ಹಾಕೊಂಡು ನಾವು ವಾಸ ಇದ್ದು. ಇವಾಗ ಒಂದು ಹಳೆ ಮನೆ ಗೌರ್ಮೆಂಟಿಂದು ಮನೆಯೂ ಸ್ಯಾಂಕ್ಷನ್ ಆಗಿತ್ತು. ಇಲ್ಲಿ ಹಳೆ ಮನೆ ಇತ್ತು, ಅದು ಪೂರ್ತಿ ಬಿದ್ದೋಗ ಇದ್ದಿದ್ದರಿಂದ ಈ ಮನೆನ ಕೆಡಗಿ ಹೊಸ ಮನೆ ಮಾಡಬೇಕಾದ್ರೆ ಅದಕ್ಕೆ ಇದು ಇದೆ. ಇಲ್ಲಿ ಕರೆಂಟ್ ಲೈನ್ ಇದೆ, ಇಲ್ಲಿ ಅಕ್ಕಪಕ್ಕದವರು ಎಲ್ಲರೂ ಇದ್ದಾರೆ, ನೋಡಿದವರು ಇದ್ದಾರೆ, ಇಲ್ಲಿ ವಾಸ ಮಾಡಿದವರು ಇದ್ದಾರೆ, ಎಲ್ಲ ಇದೆ. ಅಂದರೆ ಇದು ಉದ್ದೇಶಪೂರ್ವಕವಾಗಿ ಕಣದಳ್ಳಿ ಮಂಜೇಗೌಡರ ಮಗ ಬೇಕು ಅಂತಾನೆ ಈ ಸರ್ವೆ ನಂಬರ್ 1ರಲ್ಲಿ ಗೋಮಾಳ ಜಾಗದಲ್ಲಿ ಮನೆ ಕಟ್ಟಿದ್ವಿ ಅಂತ ನಮಗೆ ಧಮಕಿ ಹಾಕ್ಬಿಟ್ಟು ನೀನು ಯಾರು ಕಟ್ಟಕ್ಕಲ್ಲ ಮನೆ, ನಿನಗೇನು ಅಧಿಕಾರ ಇದೆ ಅಂತ ಧಮಕಿ ಹಾಕ್ಬಿಟ್ಟು ಖುದ್ದಾಗಿ ಧಮಕಿ ಹಾಕ್ಬಿಟ್ಟೆ ಮಾಡಿರೋದು ಇದು. ಯಾರು ಮಂಜೇಗೌಡರ ಮಗ? ಯಾರು? ಪುರುಷೋತ್ತಮ್.
ಕಣದಳ್ಳಿ ಮಂಜೇಗೌಡರ ಮಗ ಪುರುಷೋತ್ತಮ್ ಅಧ್ಯಕ್ಷರ ಯಜಮಾನರು, ಅವರು ಪಾಳ್ಯ ಪಂಚಾಯತಿ ಅಧ್ಯಕ್ಷರ ಯಜಮಾನರು. ಅವರು ಉದ್ದೇಶಪೂರ್ವಕವಾಗಿ ನಮಗೆ ಒಂದು 15-20 ದಿನದಿಂದ ಇದು 8 ತಿಂಗಳಿಂದ ನಾವು ಕಾಮಗಾರಿ ಮಾಡ್ತಿದ್ದೀವಿ. ಒಬ್ಬರು ಬಂದು ಕೇಳಿಲ್ಲ. ಇವಾಗ ಒಂದು 21 ತಿಂಗಳಿಂದ ನಮಗೆ ಧಮಕಿ ಹಾಕಿ ದಿನ ಪಂಚಾಯತಿಯಿಂದ PDO, ಸೆಕ್ರೆಟ್ರಿ, ಅಕೌಂಟೆಂಟು, ವಾಟರ್ಮ್ಯಾನು ಮತ್ತು ಪಂಚಾಯತಿಲಿ ಒಬ್ಬ ವರ್ಕರು ಅವನು ಸಚಿನ್ ಅಂತ, ಅವನು ಬಂದು ಇಲ್ಲಿ ಪಾರ ಕಾಯ್ತಾ ಕೂತಿದ್ದ, ಒಂದು ಕೆಲಸ ಮಾಡೋಕ್ಕೆ ಕೊಡ್ತಿರಲಿಲ್ಲ. ನಮಗೆ ಧಮಕಿ ಆಗ್ತಿದ್ದ ಒಂದು ದಿನ ಬಂದು. ಮತ್ತು ನಮ್ಮ ಅಕ್ಕ ಇವರಿಗೂ ಸಮೇತ ಅವರು ಮನೆ ಇಲ್ಲಿ ಮೆಟ್ರೋಲ್ ನೋಡೋಕ್ಕೆ ಅಂತ ಶನಿವಾರ ಬಂದಿದ್ದಾರೆ. ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅವನು ಸಚಿನ್ ಅವನು ಫೋಟೋ ಸಮೇತ. ಅಧಿಕಾರಿ ಧೋರಣೆ ತೋರುತ್ತಿರುವ, ದೌರ್ಜನ್ಯ ಮಾಡುತ್ತಿರುವ ಕಣದಳ್ಳಿ ಮಂಜೇಗೌಡರಿಗೆ, ಪುರುಷೋತ್ತಮ್ಗೆ, ಧನಂಜಯ್ಗೆ, ಸಚಿನ್ಗೆ, ವಿನಾಯಕ ಮನೆಯನ್ನು ಉರುಳಿಸಿರುವಂತ ಈ ಕ್ರೂರ ವ್ಯಕ್ತಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಯಾವುದೇ ಕಾರಣಕ್ಕೂ ಈ ಘಟನೆಗಳು ಇಂಥವು ನೂರಾರಿದ್ದಾವೆ. ಇದಕ್ಕೆ ಅಂತ್ಯ ಕಾಣಿಸ್ಬೇಕು. ಇದು ಈ 1 ವರ್ಷದ ಹಿಂದನೇ ಕ್ರಮ ತಗೊಂಡಿದ್ರೆ ಈ 3 ಮನೆಗಳನ್ನ